SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಫ್ರೆಂಡ್ಸ್ ಸಮೇತ ಬಂದು ಮೂವಿ ನೋಡಬೇಕು. ಎಲ್ಲರೂ ರಿವ್ಯೂ ಕೊಟ್ಟಿದ್ದಾರೆ, ನೀವು ನೋಡಿದ್ದೀರಾ. ಎಲ್ಲ ಬರಲೇಬೇಕು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸಮೇತ. ಥ್ಯಾಂಕ್ ಯು. ಎಲ್ಲರೂ ನೋಡಬೇಕು. ಇದು ಮಕ್ಕಳು ಸಿನಿಮಾ, ಫುಲ್ ಅಡ್ವೆಂಚರ್ ಆಗಿದೆ. ಎಲ್ಲರೂ ಮಿಸ್ ಮಾಡ್ದಿರ ನೋಡಿ. ನಿನಗೇನು ಇಷ್ಟ ಆಯಿತು ಸಿನಿಮಾದಲ್ಲಿ? ನನಗೆ ಫುಲ್ ಇಷ್ಟ ಆಯ್ತು ಸಿನಿಮಾ. ಜೊತೆಗೆ ಅಂದರೆ ನನ್ನ ಮೇಲೆ ಆಗ್ತಾರಲ್ಲ ಅದು. Yes, please go watch with your family. This is to support the Kannada language and the kids movie. Please join us and welcome the movie with all your love. ಪ್ರತಿಯೊಬ್ಬರು ಬಂದು ನೋಡಬೇಕು ಈ ಸಿನಿಮಾನ, ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ. ನೀವೇ ನೋಡಿದ್ದೀರಾ, ಒಳ್ಳೆ ರಿವ್ಯೂ ಬರ್ತಿದೆ. ನೀವು ಬಂದು ನೋಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಎಂಜಾಯ್ ಮಾಡಿ, ತುಂಬ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಯ್, ನಾನು ಗೀತಾಲಿ. ಈ ಮೂವಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಬಂದು ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಇನ್ನೂ ಶೋ ಸ್ಟ್ರೀಮ್ ಆಗ್ತಿದೆ, ಬೇಗ ಬಂದು ನೋಡಿ. ಎಂಟರ್ಟೈನ್ಮೆಂಟ್ ನಿಮ್ಮ ವೇಟ್ ಮಾಡ್ತಿದೆ. ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಒಬ್ಬ ನಿರ್ದೇಶಕನ ಕನಸು ನೆನಸಾಗುವಾಗ ಯಾವಾಗ ಅಂದರೆ ಜನಗಳು ಬಂದು ಥಿಯೇಟ್ರಲ್ಲಿ ನೋಡಿದಾಗ ಅದು ಸಂತೋಷನೇ ಬೇರೆ. ಅವರು ಜನ ಇರೋದು ಮುಖ್ಯ ಅಲ್ಲ, ಆ ಎಂಜಾಯ್ಮೆಂಟ್ ಇದೆಯಲ್ಲ ಅದನ್ನು ನಾವು ಕೇಳಿಸ್ಕೊತೀವಲ್ಲ ಕಿವಿಲಿ ಮತ್ತು ನೋಡ್ತೀವಲ್ಲ ಕಣ್ಣಲ್ಲಿ, ಆವಾಗಲೇ ಮನಸ್ಸು ಹಗುರ ಆಗೋದು. ಇಲ್ಲಾಂದರೆ ಅಲ್ಲಿವರೆಗೂ ಪುಕ್ಕ 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 ಅಂತ ಇರುತ್ತೆ. ಯಾಕಂದರೆ ಈಗ ದೊಡ್ಡ ಸಿನಿಮಾಗಳೇ ಯಾವುದೂ ನಿಲ್ತಾ ಇಲ್ಲ. ತುಂಬ ಪ್ರಯತ್ನಪಟ್ಟು ಕೋಟಿಗಟ್ಟಲೆ ದುಡ್ಡು ಹಾಕಿ ಎಲ್ಲ ಮಾಡ್ತಾರೆ. ಪಾಪ ಯಾರು ಕನ್ನಡ ಸಿನಿಮಾಗೆ ಯಾರೂ ಬರ್ತಾ ಇಲ್ಲ. ಅಂಥದ್ರಲ್ಲಿ ನಮ್ಮ ಸಿನಿಮಾ ಬರುತ್ತಾರ ಅನ್ನೋದೇ ಭಯ ತುಂಬ ಇತ್ತು. ಆದರೆ ಫ್ಯಾಮಿಲಿ ಆಡಿಯನ್ಸ್ ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ, ತುಂಬ ಎಂಜಾಯ್ ಮಾಡಿದ್ದಾರೆ. ಇದೇ ಥರ ನನ್ನ ಸಿನಿಮಾ ಅಲ್ಲ, ಎಲ್ಲ ಸಿನಿಮಾ ಬರಬೇಕು, ಎಲ್ಲ ಕನ್ನಡ ಸಿನಿಮಾ ಉದ್ಧಾರ ಆಗಬೇಕು. ದಯವಿಟ್ಟು ಇದನ್ನಾರು ನೋಡಿ ಬನ್ನಿ. ಯಾಕಂದರೆ ಇದು ಫೇಕ್ ರಿವ್ಯೂ ಯಾರೂ ಕೊಡ್ತಾ ಇಲ್ಲ. ಯಾಕಂದ್ರೆ ನಾನು ಇದಕ್ಕಿಂತ ಮುಂಚೆ ನೋಡಿದ್ದೀರಾ, ನಾನು ಯೂಟ್ಯೂಬಲ್ಲೆಲ್ಲ ನಾನು ಇಂಟ್ರ್ಯೂ ಕೊಟ್ಟಿದ್ದೀನಿ. ಫೇಕ್ ಆಡಿಯನ್ಸ್ ಬೇಡ ನನಗೆ, ಇರೋದು ಡೈರೆಕ್ಟಾಗಿ ನನಗೆ ಹೇಳಿ. ನಾನು ಸರಿಯಾಗಿ ನಮ್ಮದು ಚಿತ್ರ ಸರಿ ಇಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ಬಿಡಿ ಅಂತ ಹೇಳಿದ್ದೆ. ಆದರೆ ಜನಗಳು ಅದನ್ನು ನೋಡಿ ರಿಯಾಲಿಟಿನೇ ಹೇಳಿದ್ದಾರೆ. ಸಂತೋಷ ಆಗ್ತಾಯಿದೆ ಸರ್. ಅದು ಸರ್ ಅದೇ ಎಲ್ಲ ಕೇಳ್ತಾ ಇದ್ದಾರೆ. ಒಳ್ಳೆ ಜಾಗ, ಒಳ್ಳೊಳ್ಳೆ ಲೊಕೇಶನ್ನು. ಆಮೇಲೆ ಇಂಥ ಜಾಗ ನಮ್ಮಲ್ಲಿ ಇದೆಯಾ ಕರ್ನಾಟಕದಲ್ಲಿ ಸರ್? ಅದು ನಮ್ಮ ಕೊಲ್ಲೂರು ಫಾರೆಸ್ಟು ಮತ್ತು ಜೋಗ್ ಫಾಲ್ಸ್, ಒಂದು ಹಾಡಿಗೇರಿ ಅಂತ ಬರುತ್ತೆ. ಆ ಸರೌಂಡಿಂಗಲ್ಲಿ ನಾವು ಈ ಜಾಗನ ಪತ್ತೆ ಹಚ್ಚಿ ಮಾಡಿದ್ದೀವಿ. ಆ ಕ್ಲೈಮ್ಯಾಕ್ಸ್ಗೆ ನೋಡಿದ್ದೀರಲ್ಲ, ಆ ಕ್ಲೈಮ್ಯಾಕ್ಸ್ ಹೆಂಗಿದೆ ಅಂತ ನಿಮ್ಗೆ ಗೊತ್ತಲ್ಲ. ಅದನ್ನು ನಾವು ಹೇಳ್ಬೋದೋ ಹೊರ್ತು ತೋರ್ಸೋಕ್ಕಾಗಲ್ಲ. ಅದನ್ನು ನೀವು ಥಿಯೇಟ್ರಿಗೆ ಬಂದರೆ ನೀವು ನೋಡ್ಬೋದು. ಅಂಥ ಜಾಗಗಳನ್ನು ನೋಡಬೇಕು ಅಂದರೆ ಸರ್, ಮಕ್ಕಳು ಎಲ್ಲ ಹೊಸಬ್ರೆ, ಆದರೆ ಅವ್ರಿಗೆ ಟ್ರೈನ್ ಅಪ್ ಮಾಡಿ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಜನಗಳ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಫಸ್ಟ್ ಟೈಮ್ ಆದ್ರೂ ಜನಗಳ ಮನಸ್ಸನ್ನ ಗೆದ್ದಿದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಬೇಕು, ಮಕ್ಕಳಿಗೆ ಫ್ಯೂಚರ್ ಇರಬೇಕು ಸರ್. ಹಾಂ ಸರ್, ಥ್ಯಾಂಕ್ ಯು ಸರ್. ಅದೆಲ್ಲ ಏನೇ ಪಾತ್ರ ನಾನು ಮಾಡಿರ್ಬೋದು ಮೇಲೆ, ಬಟ್ ಬಿಹೈಂಡ್ ದೇರ್ ಇಸ್ ಒಂದು ಗುರು, ದಟ್ ಇಸ್ ನಮ್ಮ ನಿರ್ದೇಶಕರು ವಿಷ್ಣು ಅವ್ರಿಗೆ ಸಲ್ಲಿಸ್ಬೇಕು ಸರ್. ಇವತ್ತು ಏನು ಪಾಂಡವನ ಕ್ಯಾರೆಕ್ಟರ್ ನಿಮಗೆಲ್ಲ ನಗಿಸುತ್ತೆ, ಆ ಪಾತ್ರ ಮನೋರಂಜನೆ ಕೊಡುತ್ತೆ ಅಂದರೆ ಅದಕ್ಕೆಲ್ಲ ಕಾರಣ ನಿರ್ದೇಶಕರೇ ಸರ್. ಜನಗಳ ಮಧ್ಯೆ ಯೂಸ್ಫುಲ್ ಆಗಿತ್ತು, ರೆಸ್ಪಾನ್ಸ್ ಎಕ್ಸ್ಟ್ರಾರ್ಡಿನರಿ ಇದೆ ಸರ್. ನನಗೆ ಭಾಳ ಖುಷಿ ಆಗ್ತಾಯಿದೆ. ನನಗೆ ಎಷ್ಟೋ ವರ್ಷಗಳಾದಮೇಲೆ ಥಿಯೇಟ್ರ್ ಹೌಸ್ಫುಲ್ ಆಗ್ತಾಯಿರೋದು, ಅದು ಮಕ್ಕಳು ಸಿನಿಮಾ ಅಂದ ತಕ್ಷಣ ನನಗೆ ತುಂಬ ಖುಷಿ ಆಗ್ತಾಯಿದೆ ಒಂದು ಕಡೆ. ಎರಡನೇ ವಿಷಯ ಏನಪ್ಪ ಅಂದರೆ ಮಕ್ಕಳುಗಳು ಎಂಜಾಯ್ ಮಾಡ್ತಾರೋದು ನೋಡಿ. ಪಿ ಟಿ ಮಾಸ್ಟರ್ಗಳನ್ನ ಎಂಜಾಯ್ ಮಾಡ್ತಾರೆ. ನಮ್ಮ ಪಿ ಟಿ ಮಾಸ್ಟರ್ಗಳು ಹಿಂಗಿಲ್ಲ, ನೀವು ಹಿಂಗಿದ್ದೀರಾ ಅಂತ ಖುಷಿ ಪಡ್ತಾರೆ, ನಗ್ತಾರೆ, ಎಂಜಾಯ್ ಮಾಡ್ತಾರೆ. ಆಮೇಲೆ ಪ್ಯಾರೆಂಟ್ಸ್ಗಳು ಅಷ್ಟೇ, ಸರ್ ನಿಮ್ಮ ಥರ ಪಿ ಟಿ ಮಾಸ್ಟರ್ ಇರಬೇಕಿತ್ತು ಸರ್ ಅಂತಾರೆ. ಸೊ ಇಟ್ ಈಸ್ ಎ ಮೈಂಡ್ ಬ್ಲೋಯಿಂಗ್ ನನಗೆ ಅನಿಸ್ತದೆ ಸರ್. ಏನೇ ಇದ್ದರೂ ಎಲ್ಲ ನಮ್ಮ ನಿರ್ದೇಶಕರಿಗೆ ಹೋಗಬೇಕು, ನಾವು ಜಸ್ಟ್ ಪಾತ್ರಧಾರಿಗಳಷ್ಟೇ ಸರ್. ಸರ್ ಇಲ್ಲಿವರೆಗೂ ನಂದು 36, ಇದು ನಾನು ಸೇರಿ 36ನೇ ಸಿನಿಮಾ ಸರ್. ಆ್ಯಂಡ್ ನಂದು 23 ಇಯರ್ಸ್ ಜರ್ನಿಯಲ್ಲಿ ಇದು ನನ್ನ 36ನೇ ಸಿನಿಮಾ ಬಿಡುಗಡೆ ಆಗಿರೋದು ಸರ್. ಇನ್ನು 4 ಸಿನಿಮಾ ಬಿಡುಗಡೆ ಆಗಬೇಕು ಸರ್. ಕೇಳ್ಕೊಳೋದು ಒಂದು ಆಡಿಯನ್ಸ್ನ, ದಯವಿಟ್ಟು ಅಲ್ಲಿ ಇಲ್ಲಿ ಯೋಚನೆ ಮಾಡಬೇಡಿ. ಎಲ್ಲೋ ಕಳೀತೀರಾ, ಟೀ ಕುಡಿಯೋಕ್ಕೆ, ಸಿಗರೇಟ್ ಸೇದೋಕ್ಕೆ ಎಲ್ಲೋ ಕಳೀತೀರಾ. ಅದನ್ನು ಮಕ್ಕಳಿಗೆ ಅಂತ ಕುಡಿ. ನಾನು ಕೇಳೋದು ಅದನ್ನೇ, ಮಕ್ಕಳಿಗೆ ಅಂತ ಒಂದು ಈಗೆಲ್ಲ ನೀವು ಭಿಕ್ಷೆ ಅಂತಾರೆ ಅಂದ್ಕೊಡಿ, ಅದನ್ನು ಕೊಡಿ. ನಮಗೆ ಬಂದು ತೋರಿಸಿ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಮಕ್ಕಳು ದುಡ್ಡು ಹೋಗ್ತಾ ಇರಿ. ಇನ್ನೊಂದು 100 ರೂಪಾಯಿ ಭಿಕ್ಷೆ ಆಗ್ತಾಯಿದೆ ಅಂತ ಅಂದ್ಕೊಡಿ. ದಯವಿಟ್ಟು ಸಿನಿಮಾ ಬನ್ನಿ ನೋಡಿ, ಮಾಲಲ್ಲಿ ನೋಡಿ, ದಯವಿಟ್ಟು ನೋಡಿ. ಎಲ್ಲ ಥಿಯೇಟರ್ಸಲ್ಲೂ ಇದೆ, ಮಾಲಲ್ಲೂ ಇದೆ. ದಯವಿಟ್ಟು ಬಂದು ಸಿನಿಮಾ ನೋಡಿ, ಅವಕಾಶ ಮಾಡಿಕೊಡಿ ಬೆಳೆಯೋಕ್ಕೆ. ಚೆನ್ನಾಗಿರೋ ಸಿನಿಮಾನ ಯಾವತ್ತೂ ಸಾಯಿಸಬೇಡಿ. ದಯವಿಟ್ಟು ಆಡಿಯನ್ಸ್ಗಳು ದಯವಿಟ್ಟು ಬಂದು ನೋಡಿ, ಅಷ್ಟೇ ನಾನು ಕೇಳ್ಕೊಂಡೆ ಸರ್.
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.